ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ನಿನ್ನೆ ಅಹಲ್ಯ ಶಾಪ ವಿಮೋಚನೆಯ ಪ್ರಕರಣವನ್ನು ನಾವೆಲ್ಲ ಕೇಳಿದ್ವು. ಅಹಲ್ಯೆಯನ್ನು ಉದ್ಧರಿಸಿದ್ದು ಶ್ರೀರಾಮನ ದಿವ್ಯ ಪಾದ. ಅದಕ್ಕೆ ಪತಿವ್ರತೆಯರಲ್ಲಿ ಅವಳಿಗೆ ಅಗ್ರಸ್ಥಾನ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಎನ್ನುವಾಗ ಅಹಲ್ಯೆಗೆ ಮೊದಲನೇ ಸ್ಥಾನ ಮೀಸಲು. ಇದಕ್ಕೆ ಕಾರಣ ಅವಳಿಗೆ ಭಗವಂತನ ಪಾದಸ್ಪರ್ಶ ಆಗಿರುವುದು. ಅಹಲ್ಯೆಯನ್ನು ಉದ್ಧರಿಸಿದ್ದನ್ನು ಎಲ್ಲರೂ ಸಂತೋಷಪಟ್ಟರು. ದೇವ ಗಂಧರ್ವ ಋಷಿಗಳೆಲ್ಲ ಹೊಗಳಿದರು. ನಂತರ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರ್ಕೊಂಡು ಮಿಥಿಲೆಯತ್ತ ಬರ್ತಾರೆ. ಈ ಮಿಥಿಲಾಪುರ ಇದೆಯಲ್ಲ, ಇದು ಅತ್ಯಂತ ಸುಂದರವಾದಂಥ ನಗರ. ಇದರ ರಾಜ ಜನಕ. ಜನಕ ಮಹಾರಾಜ ಕರ್ಮಯೋಗಿ, ಒಳ್ಳೆಯ ಜಿತೇಂದ್ರಿಯ, ಧರ್ಮನಿಷ್ಠ, ಸತ್ಯವ್ರತ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ಕರ್ಮಣ್ಯೇವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಎಂದು. ಕರ್ಮಯೋಗಿಗಳಲ್ಲಿ ಜನಕನಿಗೆ ಅಗ್ರಸ್ಥಾನ. ಜನಕನ ಸಭೆ ಅಂದರೆ ಎಂತಹ ಸಭೆ ಅದು! ಯೋಗಿಗಳಿಂದ, ಋಷಿಗಳಿಂದ, ತಪಸ್ವಿಗಳಿಂದ, ಮುನಿಶ್ರೇಷ್ಠರಿಂದ ಸದಾ ತುಂಬಿರ್ತಿತ್ತು. ಯಾವಾಗಲೂ ಅಲ್ಲಿ ಪರತತ್ವ ನಿರ್ಣಯದ ಬಗ್ಗೆ ಸದಾ ಚರ್ಚೆ ನಡೀತಾ ಇತ್ತು. ಒಮ್ಮೆ ಜನಕ ಮಹಾರಾಜ ವಿದ್ವಜ್ಜನರ ಸಭೆಯನ್ನೆಲ್ಲ ಸೇರಿಸಿದ. 1,000 ಹಸುಗಳನ್ನು ಚರ್ಚೆಗೆ ಪಣವಾಗಿಟ್ಟ ಅವನು. ಆ ಹಸುಗಳೆಲ್ಲ ಎಂಥವೋ! ಚಿನ್ನದ ಗೊರಸಿತ್ತದಕ್ಕೆ, ರತ್ನದ ಹಾರ ಹಾಕಿದ್ರು. ಹಾಲು ಕರೆಯೋದಕ್ಕೆ ದೊಡ್ಡ ದೊಡ್ಡ ಬೆಳ್ಳಿಯ ಪಾತ್ರೆಗಳು. ಹಸುಗಳೆಲ್ಲ ಹೇಗಿತ್ತು ಅಂದರೆ ತುಂಬ ದಷ್ಟಪುಷ್ಟವಾಗಿತ್ತು. ಇಂತಹ 1000 ಹಸುಗಳನ್ನು ಜನಕ ಮಹಾರಾಜ ಈ ಧರ್ಮ ಚರ್ಚೆಗೆ ಪಣವಾಗಿಟ್ಟ. ಸಭೆಯಲ್ಲಿ ಹೇಳಿದ, ನಾನು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂತಹವ್ರು ಯಾರಾದರೂ ಇದ್ದರೆ ಅವರು ಈ ಗೋವುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿದ. ಇಡೀ ಸಭೆ ಮೌನ ಆಯಿತು. ಎಲ್ಲರೂ ಒಬ್ಬರ ಮುಖನೊಬ್ಬರು ನೋಡ್ತಾರೆ. ಜನಕನ ಸಭೆ ಅಂದರೆ ಕೇಳಬೇಕಾ? ಅದೇನು ಸಾಮಾನ್ಯವಾ? ಆದರೂ ಯಾರೂ ಮಾತಾಡಲಿಲ್ಲ. ಆಗ ಒಬ್ಬ ಋಷಿ ಎದ್ದು ನಿಂತುಕೊಂಡ. ಅವನು ತನ್ನ ಶಿಷ್ಯರನ್ನೆಲ್ಲ ಕರೆದ, ಹೇಳಿದ, ಈ 1000 ಹಸುಗಳನ್ನು ಕರ್ಕೊಂಡು ಹೋಗಿ ಅಂತ. ಎಲ್ಲರೂ ನಿಬ್ಬೆರಗಾಗ್ಬಿಟ್ರು. ಯಾರು ಅಂತ ನೋಡಿದ್ರೆ ಅವರೇ ಯಾಜ್ಞವಲ್ಕ್ಯರು. ಸಭಿಕರು ಸುಮ್ಮನೆ ಬಿಡ್ತಾರಾ? ಸಭಿಕರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರು. ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡಿದ್ರು. ಸಭೆಯಲ್ಲಿದ್ದಂತೆಲ್ಲ ಒಬ್ಬರು ಘಟಾನುಘಟಿಗಳು, ಸರ್ವಶಾಸ್ತ್ರ ಕೋವಿದರು. ಆದರೆ ಯಾಜ್ಞವಲ್ಕ್ಯರು ಎಲ್ಲರ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರವನ್ನು ಕೊಟ್ಟರು. ಅವರಿಗೆ ಆ 1000 ಹಸುಗಳು ಅವರ ಜೊತೆ ಹೊರಟಿತು. ಇಂತಹ ಮಹಾತ್ಮರನ್ನು ಆಸ್ಥಾನದಲ್ಲಿಟ್ಟುಕೊಂಡವ ಜನಕ ಮಹಾರಾಜ. ಜನಕನಿಗೆ ವಿದೇಹ ಅಂತ ಒಂದು ಹೆಸರಿದೆ.
ದೇಹದಾರಿಯಾಗಿದ್ದಾಗ್ಯೂ ಸಂಸಾರದಲ್ಲಿ ಅವನು ವಿರಕ್ತನಾಗಿದ್ದ. ಸಂಸಾರಕ್ಕೆ ಅವನು ಅಂಟಿಕೊಂಡಿರಲಿಲ್ಲ. ಅಂತಹ ವಿರಾಗಿ ಜನಕ ಮಹಾರಾಜ. ಒಮ್ಮೆ ಶುಕಾಚಾರ್ಯರು ಜನಕ ಮಹಾರಾಜನ ಆಸ್ಥಾನಕ್ಕೆ ಬರ್ತಾರೆ. ಭಗವಂತನ ತತ್ವದ ಬಗ್ಗೆ ಉಪನ್ಯಾಸ ಕೊಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಋಷಿಗಳು ಸೇರಿರ್ತಾರೆ. ಜನಕ ಉಪನ್ಯಾಸವನ್ನು ಕೇಳ್ತಾ ಇದ್ದ. ಶುಕಾಚಾರ್ಯರ ಉಪನ್ಯಾಸ ಅಂದರೆ ಕೇಳಬೇಕಾ? ಅವರು ಜನಕ ಮಹಾರಾಜನ ಮುಖವನ್ನೇ ನೋಡಿ ಹೇಳ್ತಾ ಇದ್ರು. ಜನಕ ಬರೋವರೆಗೆ ಉಪನ್ಯಾಸ ಪ್ರಾರಂಭ ಮಾಡ್ತಾ ಇರಲಿಲ್ಲ. ಉಳಿದ ಶಿಷ್ಯರಿಗೆಲ್ಲ ಒಂದು ಚೂರು ಸಂದೇಹ ಬಂತು. ಇದೇನೋ ಒಂದು ರೀತಿ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇದನ್ನು ಅರಿತ ಶುಕಾಚಾರ್ಯರು ಪರೀಕ್ಷೆ ಮಾಡ್ತಾರೆ. ಒಂದು ದಿವಸ ಉಪನ್ಯಾಸ ಆಗ್ತಾ ಇತ್ತು. ಯಾರೋ ಒಬ್ಬ ಶಿಷ್ಯ ಓಡಿ ಬಂದು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ ಅಂತ ಹೇಳ್ತಾನೆ. ತಕ್ಷಣ ಋಷಿಗಳೆಲ್ಲ ಓಡ್ತಾರೆ, ತಮ್ಮ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿರೋವಂಥ ತಮ್ಮ ಕೃಷ್ಣಾಜಿನವನ್ನು, ತಮ್ಮ ಬಟ್ಟೆಯನ್ನು, ವಲ್ಕಲವನ್ನು, ಮಣ್ಣಿನ ಕಮಂಡಲವನ್ನೆಲ್ಲ ರಕ್ಷಿಸಿಕೊಳ್ಳೋಕೆ ಹೋಗ್ತಾರೆ. ಜನಕ ಮಹಾರಾಜ ಮಾತ್ರ ಏನೂ ಆಗದಂತೆ ಹಾಗೇ ಕುಳಿತಿದ್ದ. ಶುಕಾಚಾರ್ಯರ ಉಪನ್ಯಾಸವನ್ನೇ ಕೇಳ್ತಾ ಇದ್ದ. ಶುಕಾಚಾರ್ಯರು ಜನಕ ಮಹಾರಾಜನ ನೋಡಿದ್ರು. ಅಲ್ಲಿ ಓಡಿ ಹೋದಂಥ ಋಷಿಗಳೆಲ್ಲ ಹಿಂದಿರುಗಿ ಬರ್ತಾರೆ. ಜನಕನನ್ನು ನೋಡ್ತಾರೆ, ಅವನ ಏಕಾಗ್ರತೆಯನ್ನು ನೋಡ್ತಾರೆ, ಅವನ ವೈರಾಗ್ಯ ನಿಷ್ಠೆಯನ್ನು ನೋಡ್ತಾರೆ. ಆಮೇಲೆ ಗೊತ್ತಾಯಿತು, ಯಾರೋ ಕಿಡಿಗೇಡಿಗಳು ಬಂದು ಸುಮ್ಮನೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅಂತ. ಜನಕ ಮಹಾರಾಜ ಮಾತ್ರ ಅಳ್ಳಾಡದೆ ಅಲ್ಲೇ ಕುಳಿತಿದ್ದ. ಹಾಗೆ ಶುಕಾಚಾರ್ಯರು ಕೇಳಿದ್ರು, ನೀನು ಯಾಕೆ ಹೋಗಲಿಲ್ಲ ಜನಕ? ಮಿಥಿಲೇನು ಹುರಿತಾ ಇದೆಯಲ್ಲ ಅಂತ. ಆವಾಗ ಜನಕ ಹೇಳ್ತಾನೆ, ಮಿಥಿಲೆ ಉರಿದರೆ ನಂದೇನು ಹೋಯ್ತು ಅಂತಾನೆ. ಅಂತಹ ವಿರಾಗಿ ಜನಕ ಮಹಾರಾಜ. ವಿಶ್ವಾಮಿತ್ರರು ಜನಕನಿಗೆ ಈ ರಾಮಲಕ್ಷ್ಮಣ ಇಬ್ಬರನ್ನ ಪರಿಚಯ ಮಾಡಿಸ್ತಾ, ತಾನು ಇವರನ್ನು ಕಾಡಿಗೆ ಕರ್ಕೊಂಡು ಬಂದಿದ್ದು ತಾಟಕಾವಧೆಯಿಂದ ಪ್ರಾರಂಭಿಸಿ ಯಜ್ಞ ಸಂರಕ್ಷಣೆ, ಅಹಲ್ಯ ಉದ್ಧಾರ, ಹೀಗೆ ಎಲ್ಲ ಕಥೆಯನ್ನು ವಿಸ್ತಾರವಾಗಿ ಜನಕ ಮಹಾರಾಜನಿಗೆ ಹೇಳ್ತಾರೆ. ಆವಾಗ ವಿಶ್ವಾಮಿತ್ರ ಹೇಳ್ತಾರೆ, ಜನಕ, ನಿನ್ನಲ್ಲಿರುವಂತಹ ಶಿವಧನಸ್ಸನ್ನು ಇವರು ನೋಡಬೇಕು ಅಂತಾರೆ, ಇದನ್ನು ತೋರಿಸು ಅಂತಾನೆ. ಆವಾಗ ಜನಕ ಮಹಾರಾಜನ ಪುರೋಹಿತರಾದಂತಹ ಶತಾನಂದರು ಅಲ್ಲಿಗೆ ಬರ್ತಾರೆ. ಹೇಗೆ ದಶರಥ ಮಹಾರಾಜನಿಗೆ ವಸಿಷ್ಠರು ಪುರೋಹಿತರೋ, ಜನಕ ಮಹಾರಾಜನಿಗೆ ಶತಾನಂದರು ಕುಲಪುರೋಹಿತರು. ಶತಾನಂದರು ಬಂದ ತಕ್ಷಣ ರಾಮಲಕ್ಷ್ಮಣ ಇಬ್ಬರನ್ನು ನೋಡಿ ಆನಂದ ಪಡ್ತಾರೆ. ಅಹಲ್ಯೆ ಗೌತಮರ ಪುತ್ರ ಶತಾನಂದ. ಅಹಲ್ಯೆಯ ಶಾಪ ವಿಮೋಚನೆಯನ್ನೆಲ್ಲ ಅವರಿಗೆ ಗೊತ್ತಾಗುತ್ತೆ. ಆಗ ತುಂಬ ಸಂತೋಷ ಪಡ್ತಾರೆ. ವಿಶ್ವಾಮಿತ್ರರನ್ನು, ರಾಮನನ್ನು ಕೊಂಡಾಡ್ತಾರೆ. ನಂತರ ರಾಮಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರ ಚರಿತ್ರೆಯನ್ನು ಶತಾನಂದರಿಂದ ಕೇಳಬೇಕು ಅಂಥೇಳಿ ಕುಳಿತುಕೊಳ್ತಾರೆ. ಇವತ್ತಿನ ರಾಮಕಥೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಮುಂದಿನ ಕಥೆಯನ್ನು ಕೇಳೋಣ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.